ನಮಸ್ಕಾರ. ಏಪ್ರಿಲ್ 6ರ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆಗೆ ನಿಮ್ಗೆ ಸ್ವಾಗತ. ತಂತ್ರಜ್ಞಾನ ನಮ್ಮ ಬದುಕನ್ನ ಸುಲಭಗೊಳಿಸ್ತಿದೆಯಾ ಅಥವಾ ಇನ್ನಷ್ಟು ಸಂಕೀರ್ಣ ಮಾಡ್ತಿದೆಯಾ? ಇವತ್ತು ನಾವು ಚರ್ಚೆ ಮಾಡುವ ಕೆಲವು ಸುದ್ದಿಗಳು ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಸಹಾಯ ಮಾಡಬಹುದು. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲು ರಾಷ್ಟ್ರೀಯ ಸುದ್ದಿಗಳು, ನಂತರ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಮತ್ತು ಕೊನೆಯದಾಗಿ ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳು. ಹಾಗಿದ್ರೆ ತಡಮಾಡದೆ ರಾಷ್ಟ್ರೀಯ ಸುದ್ದಿಗಳೊಂದಿಗೆ ಆರಂಭಿಸೋಣ. ನಮ್ಮ ಮೊದಲನೇ ವಿಭಾಗದಲ್ಲಿ ಉದ್ಯೋಗ, ಮಾಹಿತಿ ಹಕ್ಕು ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ 3 ಕುತೂಹಲಕಾರಿ ಘಟನೆಗಳನ್ನು ನೋಡೋಣ. ನಮ್ಮ ಮೊದಲನೇ ಸುದ್ದಿ ಐಟಿ ವಲಯಕ್ಕೆ ಸಂಬಂಧಿಸಿದ್ದು. ಇತ್ತೀಚೆಗೆ ಐಟಿ ಕಂಪನಿಗಳಲ್ಲಿ ಆಗ್ತಿರೋ ಉದ್ಯೋಗ ಕಡಿತದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ. ಇದರ ಬಗ್ಗೆ ಐಟಿ ನೌಕರರ ಸಂಘಟನೆಯಾದ ನೈಟ್ಸ್ ಕಂಪನಿಗಳಿಗೆ ಒಂದು ಗಂಭೀರವಾದ ಮನವಿಯನ್ನ ಮಾಡಿದೆ. layoffs.fy ಅನ್ನೋ ವೆಬ್ಸೈಟ್ ಪ್ರಕಾರ ಈ ವರ್ಷ ಅಂದ್ರೆ ಜಸ್ಟ್ ಈ 3-4 ತಿಂಗಳಲ್ಲೇ ಜಗತ್ತಿನಾದ್ಯಂತ 70ಕ್ಕೂ ಹೆಚ್ಚು ಕಂಪನಿಗಳು 40,000ಕ್ಕೂ ಹೆಚ್ಚು ಜನರನ್ನ ಕೆಲಸದಿಂದ ತೆಗೆದುಹಾಕಿವೆ. ಇದು ನಿಜಕ್ಕೂ ಆತಂಕಕಾರಿ ಸಂಖ್ಯೆ ಅಲ್ವಾ? ಸೊ ನೈಟಸ್ ಏನ್ ಹೇಳ್ತಿದೆ, ಅವರ ಬೇಡಿಕೆಗಳೇನು? ಇಲ್ಲಿ 3 ಮುಖ್ಯಾಂಶಗಳಿವೆ. ಮೊದಲನೇದು, ನೌಕರರನ್ನ ವಜಾ ಮಾಡೋ ಬದಲು ಅವರಿಗೆ ಹೊಸ ಕೌಶಲ್ಯಗಳನ್ನ ಕಲಿಸಿ, ಅಂದ್ರೆ ರೀಸ್ಕಿಲಿಂಗ್ ಮಾಡಿ ಅಂತ. ಎರಡನೇದಾಗಿ, ಕಂಪನಿಗಳು ಚೆನ್ನಾಗಿ ಲಾಭ ಮಾಡ್ತಿದ್ರೂ ಕೂಡ ಉದ್ಯೋಗ ಭದ್ರತೆ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಮತ್ತು ಕೊನೆಯದಾಗಿ, ಈ ರೀತಿ ಅನ್ಯಾಯವಾಗಿ ವಜಾ ಮಾಡೋದನ್ನ ತಡೆಯೋಕೆ ಸರ್ಕಾರ ಕಠಿಣ ಕಾನೂನುಗಳನ್ನ ತರಬೇಕು ಅಂತ ಆಗ್ರಹಿಸಿದೆ. ಸರಿ, ಐಟಿ ವಲಯದ ಸವಾಲುಗಳಿಂದ ಈಗ ನಾವು ಸಾರ್ವಜನಿಕ ವಲಯದ ಕಡೆ ಬರೋಣ. ಇಲ್ಲಿ ಕೇಂದ್ರ ಮಾಹಿತಿ ಆಯೋಗ ಅಂದ್ರೆ ಸಿಐಸಿ ಐಆರ್ಸಿಟಿಸಿಗೆ ಯಾಕೆ ಕ್ಲಾಸ್ ತಗೊಂಡಿದೆ ಅಂತ ನೋಡೋಣ. ಇದು 2015ರ ರೈಲ್ ನೀರ್ ಹಗರಣಕ್ಕೆ ಸಂಬಂಧಿಸಿದ್ದು. ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಐಆರ್ಸಿಟಿಸಿ ಕೊಡೋಕೆ ಒಪ್ಪಲಿಲ್ಲ. ಅದು ನಮ್ಮ ವ್ಯಾಪಾರದ ರಹಸ್ಯ, ಅದಕ್ಕೆ ಆರ್ಟಿಐ ಕಾಯ್ದೆಯ ಸೆಕ್ಷನ್ 81D ಪ್ರಕಾರ ಮಾಹಿತಿ ಕೊಡೋಕಾಗಲ್ಲ ಅಂತ ಹೇಳಿದ್ರು. ಆದ್ರೆ ಸಿಐಸಿ ಇದನ್ನ ಒಪ್ಪಿಲ್ಲ. ನಿಮ್ಮ ಉತ್ತರ ದೋಷಪೂರಿತವಾಗಿದೆ, ದಯವಿಟ್ಟು ಹೊಸದಾಗಿ ತಾರ್ಕಿಕವಾಗಿ ಉತ್ತರ ಕೊಡಿ ಅಂತ ಆದೇಶ ಮಾಡಿದೆ. ಇದು ಮಾಹಿತಿ ಹಕ್ಕಿನ ಶಕ್ತಿಯನ್ನ ತೋರಿಸುತ್ತೆ. ಬೇರೆಯವ್ರು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸೋದಂದ್ರೆ ಹೇಗಿರುತ್ತೆ? ಅಂಥದ್ದೇ ಒಂದು ವಿಚಿತ್ರ ಕೇಸ್ ಇದು. ಒಂದು ಟೆಕ್ನಿಕಲ್ ಎರರ್ನಿಂದ ಒಬ್ಬ ವ್ಯಕ್ತಿಗೆ ನೆಗೆಟಿವ್ ಕ್ರೆಡಿಟ್ ಸ್ಕೋರ್ ಬಂದಿತ್ತು. ಆಗ ಸುಪ್ರೀಂ ಕೋರ್ಟ್ ಹೇಗೆ ಅವರ ಸಹಾಯಕ್ಕೆ ಬಂತು ಅನ್ನೋದನ್ನ ನೋಡೋಣ ಬನ್ನಿ. ಹಾಗಿದ್ರೆ ಈ ಟೆಕ್ನಿಕಲ್ ತಪ್ಪಾಗಿದ್ ಹೇಗೆ? ನೋಡಿ, 3 ಹಂತಗಳಿವೆ. ಮೊದಲನೇದಾಗಿ, ಅರ್ಜಿದಾರರದ್ದೇ ಹೆಸರಿರೋ ಬೇರೆ 2 ವ್ಯಕ್ತಿಗಳು ಲೋನ್ ತಗೊಂಡು ಸುಸ್ತಿದಾರರಾಗಿದ್ರು. ಎರಡನೇ ಹಂತದಲ್ಲಿ ಅವರ ಮಾಹಿತಿ ಹೇಗೋ ಏನೋ ನಮ್ಮ ಅರ್ಜಿದಾರರ ಹಳೆಯ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗ್ಬಿಟ್ಟಿತ್ತು. ಇದರ ಪರಿಣಾಮ, ಮೂರನೇ ಹಂತದಲ್ಲಿ ಇವರು ಸಾಲವನ್ನೇ ತಗೊಂಡಿಲ್ಲ ಅಂದ್ರೂ ಇವರಿಗೆ ನೆಗೆಟಿವ್ ಕ್ರೆಡಿಟ್ ಅಂಕ ಬಂದ್ಬಿಡ್ತು. ಎಂಥ ಅನ್ಯಾಯ ಅಲ್ವಾ? ಈ ಕೇಸಿನ ವಿಚಾರಣೆ ಮಾಡುವಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹೇಳಿದ ಒಂದು ಮಾತು ತುಂಬಾ ಅರ್ಥಪೂರ್ಣವಾಗಿದೆ. ಅವರು ಹೇಳಿದ್ದು, ನ್ಯಾಯಾಂಗದ ಮೂಲ ಸೌಕರ್ಯವನ್ನ ಬಲಪಡಿಸೋದು ನಮ್ಮ ಆಯ್ಕೆ ಅಲ್ಲ, ಅದು ಅತ್ಯಗತ್ಯವಾದ ಕೆಲಸ. ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎದುರಿಸ್ತಿರುವ ಸವಾಲುಗಳಿಗೆ ಇದು ಕನ್ನಡಿ ಹಿಡಿದಂತಿದೆ. ಸರಿ, ರಾಷ್ಟ್ರೀಯ ಸುದ್ದಿಗಳಾಯ್ತು. ಈಗ ದೇಶದ ಗಡಿ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರೋ ಒಂದು ಪ್ರಮುಖ ಬೆಳವಣಿಗೆಯ ಕಡೆ ಗಮನ ಹರಿಸೋಣ. ಇದು ಹಾರ್ಮುಜ್ ಜಲಸಂಧಿ ಬಗ್ಗೆ. ಇರಾನ್ ಮತ್ತು ಒಮನ್ ದೇಶಗಳ ನಡುವೆ ಒಂದು ಮಹತ್ವದ ಮಾತುಕತೆ ನಡೆದಿದೆ. ಯಾಕಿದು ಇಷ್ಟು ಮುಖ್ಯ ಅಂದ್ರೆ, ಜಗತ್ತಿನ ಬಹುತೇಕ ತೈಲ ಸಾಗಾಣಿಕೆ ಆಗೋದೇ ಈ ದಾರಿಯಲ್ಲಿ. ಸೊ ಇಲ್ಲಿ ಏನೇ ಆದ್ರೂ ಅದರ ಪರಿಣಾಮ ಇಡೀ ಜಗತ್ತಿನ ವಾಣಿಜ್ಯದ ಮೇಲೆ ಆಗುತ್ತೆ. ಈ ಸಭೆಯ ವಿವರಗಳನ್ನ ನೋಡೋದಾದ್ರೆ, ಇದು ನಡೆದಿದ್ದು ಓಮನ್ನ ರಾಜಧಾನಿ ಮಸ್ಕತ್ನಲ್ಲಿ. ಇದರಲ್ಲಿ ಭಾಗವಹಿಸಿದ್ದು ಇರಾನ್ ಮತ್ತು ಓಮನ್ನ ಉಪವಿದೇಶಾಂಗ ಸಚಿವರು. ಅಂದ್ರೆ ಇದೊಂದು ಹೈ ಲೆವೆಲ್ ಮೀಟಿಂಗ್. ಉದ್ದೇಶ ಒಂದೇ, ಹಡಗುಗಳ ಓಡಾಟಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು, ಆ ಮಾರ್ಗ ಮುಕ್ತವಾಗಿರ್ಬೇಕು ಅನ್ನೋದು. ಇನ್ನು ಕೊನೆಯದಾಗಿ ನಮ್ಮ ರಾಜ್ಯ ಕರ್ನಾಟಕದ ಕಡೆ ಬರೋಣ. ಇಲ್ಲಿ ಕೂಡ ಕೆಲವು ಪ್ರಮುಖ ಸುದ್ದಿಗಳಿವೆ. ಗ್ರಾಮೀಣ ಉದ್ಯೋಗ, ನ್ಯಾಯಾಂಗ, ರಾಜಕೀಯ, ಹೀಗೆ ಹಲವು ವಿಷಯಗಳ ಬಗ್ಗೆ ನೋಡೋಣ. ರಾಜ್ಯದ ಹಳ್ಳಿಗಳಲ್ಲಿ ಒಂದು ಗಂಭೀರ ಸಮಸ್ಯೆ ಶುರುವಾಗಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನರೇಗಾ ಅಡಿಯಲ್ಲಿ ಕೆಲಸ ಸಿಗದೆ ಜನ ಊರು ಬಿಟ್ಟು ಪಟ್ಟಣಗಳಿಗೆ ವಲಸೆ ಹೋಗ್ತಿದ್ದಾರೆ. ಇಲ್ಲ ಖಾತ್ರಿ ಕೂಲಿ, ಊರು ಖಾಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಏನ್ ಗೊತ್ತಾ? ಒಂದು ತಾಂತ್ರಿಕ ಅಡಚಣೆ. ಕೇಂದ್ರ ಸರ್ಕಾರ ಒಂದು ಹೊಸ ಸಾಫ್ಟ್ವೇರ್ ತಂದಿದೆ. ಅದರ ಹೆಸರು ವಿಬಿಜಿರಾಮ್ಸ್ ಜಿ. ಇದನ್ನ ಜಾರಿಗೆ ತಂದಾಗಿಂದ ನರೇಗಾ ಯೋಜನೆಯಲ್ಲಿ ಉದ್ಯೋಗ ಸೃಷ್ಟಿ ಏಕ್ದಮ್ ಕುಸ್ದೋಗಿದೆ. ಹೊಸ ಕಾಮಗಾರಿಗಳಿಗೆ ಅನುಮೋದನೆ ಕೂಡ ಸಿಕ್ತಿಲ್ಲ. ಈ ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಈ ನಂಬರ್ಗಳನ್ನ ನೋಡಿ.
ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಕಳೆದ ವರ್ಷ ಏಪ್ರಿಲ್ನಲ್ಲಿ ಸುಮಾರು 1.5 ಲಕ್ಷ ಜನ ನರೇಗಾದಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಈ ವರ್ಷ ಅದೇ ಏಪ್ರಿಲ್ನಲ್ಲಿ ಆ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 7,884. ಅಬ್ಬಾ, ಎಂಥ ದೊಡ್ಡ ಕುಸಿತಲ್ವಾ! ಸರಿ, ಗ್ರಾಮೀಣ ಉದ್ಯೋಗದ ಸಮಸ್ಯೆಯಿಂದ ಈಗ ನಾವು ಕಾನೂನಿನ ವಿಷಯಕ್ಕೆ ಬರೋಣ. ಲೋಕ್ ಅದಾಲತ್ನಲ್ಲಿ ಕೊಟ್ಟ ತೀರ್ಪೇ ಫೈನಲ್ಲ? ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ವಾ? ಈ ಪ್ರಶ್ನೆಗೆ ಕರ್ನಾಟಕ ಹೈಕೋರ್ಟ್ ಒಂದು ಬಹಳ ಮುಖ್ಯವಾದ ತೀರ್ಪು ಕೊಟ್ಟಿದೆ. ಹೈಕೋರ್ಟ್ ಹೇಳಿರೋದು ತುಂಬಾನೇ ಸ್ಪಷ್ಟವಾಗಿದೆ. ಲೋಕ್ ಅದಾಲತ್ ತೀರ್ಪು ಕಾನೂನುಬದ್ಧವಾಗಿ ಫೈನಲ್ ಆಗ್ಬೇಕಂದ್ರೆ ಕೇಸಿನಲ್ಲಿರೋ 2 ಕಡೆಯರು ಒಂದು ಜಂಟಿ ಮೆಮೊಗೆ ಸಹಿ ಹಾಕ್ಲೇಬೇಕು. ಕೇವಲ ವಕೀಲರು ಸಹಿ ಹಾಕಿದ್ರೆ ಸಾಕಾಗಲ್ಲ. ಇದು ಜನರ ಹಕ್ಕುಗಳನ್ನ ಕಾಪಾಡೋಕೆ ತುಂಬಾನೇ ಮುಖ್ಯವಾದ ತೀರ್ಪು. ಇನ್ನು ರಾಜ್ಯದ ಕೈಗಾರಿಕಾ ಅಭಿವೃದ್ಧಿ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸಚಿವರ ನಡುವೆ ಒಂದು ರಾಜಕೀಯ ಜಟಾಪಟಿ ನಡೀತಿದೆ. ಏನಿದು ವಿಷಯ ಅಂತ ನೋಡೋಣ. ಇಲ್ಲಿ 2 ಕಡೆಯ ವಾದಗಳನ್ನ ನೋಡಬಹುದು. ಒಂದು ಕಡೆ ಕೇಂದ್ರ ಸಚಿವರು HMT ಕಂಪನಿಯನ್ನ ಮತ್ತೆ ಶುರು ಮಾಡೋಕೆ ರಾಜ್ಯದ ಅರಣ್ಯ ಕಾಯ್ದೆ ಅಡ್ಡಿ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ನಾವು ಕೈಗಾರಿಕೆಗಳಿಗೆ ಸಹಾಯ ಮಾಡ್ತಿದೀವಿ ಅಂತ ಹೇಳ್ತಿದೆ. ಉದಾಹರಣೆಗೆ KIOCLಗೆ ಕೇಂದ್ರದಿಂದ 1,700 ಕೋಟಿ ರೂಪಾಯಿ ಬಂದಿರೋದು ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಗೆ 105 ಎಕರೆ ಭೂಮಿ ಕೊಟ್ಟಿರೋದನ್ನ ಅವರು ಉಲ್ಲೇಖಿಸಿದ್ದಾರೆ. ನಮ್ಮ ಕೊನೆಯ ಸುದ್ದಿ, ಕೇಂದ್ರ ಸರ್ಕಾರ ತಂದಿರೋ ಒಂದು ತಿದ್ದುಪಡಿ ಕಾಯ್ದೆಗೆ ಕರ್ನಾಟಕದಲ್ಲಿ ವಿರೋಧ ವ್ಯಕ್ತವಾಗಿದೆ. ರಾಜ್ಯದ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ ಇದರ ವಿರುದ್ಧ ನಿಂತಿದೆ. ಈ ಕಾಯ್ದೆಯನ್ನ ಹೇಗೆ ವಿರೋಧಿಸಬೇಕು ಅಂತ ಚರ್ಚೆ ಮಾಡೋಕೆ ನಡೆದ ಸಭೆಯಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ರು. ಇಲ್ಲಿ ನೀವು ನೋಡ್ಬೋದು, ವಕೀಲೆ ಜಯಾ ಕೊಠಾರಿ, ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ, ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ, ಹೀಗೆ ಹಲವು ಪ್ರಮುಖರು ಒಟ್ಟಿಗೆ ಸೇರಿದ್ದಾರೆ. ಇದು ಈ ವಿರೋಧದ ಗಂಭೀರತೆಯನ್ನ ತೋರಿಸುತ್ತೆ. ಸರಿ, ಇವತ್ತಿನ ಈ ಎಲ್ಲಾ ಸುದ್ದಿಗಳನ್ನ ನಾವು ನೋಡಿದ್ವಿ. ನಾವು ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ ಅಲ್ವಾ? IT ಉದ್ಯೋಗ ಕಡಿತಾ ಇರ್ಬೋದು, ಸರ್ಕಾರದ ಸಾಫ್ಟ್ವೇರ್ನಿಂದಾಗಿ ಹಳ್ಳಿಯ ಜನರಿಗೆ ಕೆಲಸ ಇಲ್ದಿರೋದಿರ್ಬೋದು, ಅಥವಾ ಕೋರ್ಟ್ ಕೇಸ್ಗಳಲ್ಲಿ ಆಗೋ ತಾಂತ್ರಿಕ ದೋಷಗಳಿರ್ಬೋದು. ಇದೆಲ್ಲವನ್ನು ನೋಡಿದಾಗ ನಮ್ಮ ಸಮಾಜ, ಸರ್ಕಾರ ಮತ್ತು ತಂತ್ರಜ್ಞಾನದ ನಡುವಿನ ಸಂಬಂಧ ಎಷ್ಟು ಸಂಕೀರ್ಣವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.